ಬೆಂಗಳೂರು ನಗರದಲ್ಲಿ ಇಂದು ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರುವ 198 ಜಾತಿಗಳನ್ನು ಪ್ರಮುಖರನ್ನು ಕರೆದು ಚರ್ಚೆ ಮಾಡುವ ಒಂದು ವಿಶೇಷ ಸಂಗತಿ ನಡೆದಿರ್ತದೆ. ಬೆಂಗಳೂರು ನಗರದಲ್ಲಿ ಇಂದು ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರುವ 198 ಜಾತಿಗಳನ್ನು ಪ್ರಮುಖರನ್ನು ಕರೆದು ಚರ್ಚೆ ಮಾಡುವ ಒಂದು ವಿಶೇಷ ಸಂಗತಿ ನಡೆದಿರ್ತದೆ. ಸುಳ್ಳು ಹೇಳಿ ಇಡೀ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಂಥ ಮುಖ್ಯಮಂತ್ರಿಗಳು ಇವತ್ತು ಮತ್ತೆ ಹೈಕಮಾಂಡ್ನ ಆದೇಶ ಬಂತು, ಅದಕ್ಕೋಸ್ಕರ ನಾವು 10 ವರ್ಷ ಮೂಲೆ ಗುಂಪಾಗಿರ್ತಕ್ಕಂಥ ಗಣತಿಯನ್ನು ನಾವು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ, ಈಗ ಹೊಸ ಗಣತಿಯನ್ನು ಕೇವಲ 90 ದಿವಸದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಅಂತಕ್ಕಂಥದ್ದನ್ನು ನಾನಾದರೂ ಕೂಡ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾರಣ 10 ವರ್ಷಗಳಿಂದ ಪ್ರತಿಯೊಂದು ಸಭೆನಲ್ಲೂ ಕೂಡ ಜಾತಿ ಜನಗಣತಿಯನ್ನು 1931ರಿಂದ ಪ್ರಾರಂಭ ಆಗಿಲ್ಲ, ಅದನ್ನು ಕಂಪ್ಲೀಟಾಗಿ ಈ ವರ್ಷ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಕರತಾಡದ ಮೂಲಕ ಇಡೀ ಸಭೆ ಸ್ವಾಗತ ಮಾಡಿದೆ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಈ ಒಂದು ಜಾತಿ ಜನಗಣತಿಯನ್ನು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದನ್ನು ಸಭೆ ಸಂಪೂರ್ಣ ಸ್ವಾಗತ ಮಾಡಿದೆ. ಧನ್ಯವಾದಗಳು. ಮಂತ್ರಿಗಳಾದ ಯಾದವ್ ಹಾಗೂ ಅಧ್ಯಕ್ಷತೆ ವಹಿಸಿದ ಮುಕುಡಪ್ಪರವರು ಹಾಗೂ ಉದ್ಘಾಟನೆ ಮಾಡಿದಂಥ ಭಕ್ತ ವತ್ಸಲಮ್ಮವ್ರಿಗೂ ನಾನು ಅಭಿನಂದನೆ ತಿಳಿಸಿ, ಈ ಒಂದು ಆದಷ್ಟು ಬೇಗ ಕೇಂದ್ರ ಸರ್ಕಾರದವರು ಜಾತಿಗಣತಿ ಯಶಸ್ವಿಯಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗೂ ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ಈಗಾಗಲೇ ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಆದರೆ 2014ರಲ್ಲಿ ಜಾತಿಗಣತಿ ಮಾಡಿದ ಮೇಲೆ ಇತ್ತೀಚೆಗೆ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲೋ ನಮಗೆ ಅನುಮಾನ ಬರ್ತಾ ಇದೆ. ಯಾಕಂದರೆ ನಾವು ನಮ್ಮ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 224 ಕ್ಷೇತ್ರದಲ್ಲೂ ನಾವು ನೇಕಾರರು ಸುಮಾರು 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಮೊನ್ನೆ ನಮಗೆ ಅಂಕಿಅಂಶ ತಗೊಂಡಾಗ 9,30,000 ಮಾತ್ರ ಸಿಗಿದೆ. ಅದರಿಂದ ನಾವು ನೇಕಾರ ಸಮುದಾಯದಿಂದ ಎಲ್ಲ ಮಠಾಧೀಶರ ಸೇರಿ ಎಲ್ಲ ಪ್ರಮುಖರ ಒಂದು ಸಮ್ಮುಖದಲ್ಲಿ ಸುಮಾರು 4-5 ಸಭೆಗಳು ಮಾಡಿ ಒಂದು ನಿರ್ಣಯ ತಗೊಂಡಿದ್ದೇವೆ. ನಾವೇ ನೇಕಾರ ಜಿಲ್ಲೆಯಲ್ಲೂ 224 ಕ್ಷೇತ್ರದಲ್ಲಿ ಹೋಬಳಿ ಗ್ರಾಮ ಮಟ್ಟದಲ್ಲಿ ನಾವು ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 31 ಜಿಲ್ಲೆಯಲ್ಲಿ 8ರಿಂದ 10 ಜಿಲ್ಲೆ ನಾವು ಪ್ರವಾಸನ ಮಾಡಿದ್ದೇವೆ, ಯಶಸ್ವಿಯಾಗಿ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ, ನಮ್ಮ ನೇಕಾರ ಸಮುದಾಯವು 50 ಲಕ್ಷ ಜನಸಂಖ್ಯೆ ನಿಖರವಾಗಿ ಗೊತ್ತಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂತಹ ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ನಂತರದ ದಿನಗಳಲ್ಲಿ ಬಂದಂತಹ ಎಲ್ಲ ವರ್ಗದ ನೇತಾರರು ಮಂಡಲ್ ವರದಿ ಜಾರಿ ಮಾಡಬೇಕಾದ್ರೂ BJP ಸಪೋರ್ಟಿಂದ ಮಾಡಬೇಕಾಯಿತು. ಯಾರು VP ಸಿಂಗ್ ಅವರು ನಿಜವಾಗ್ಲೂ ಒಂದು ದುರಂತ. ಕಾಕಾ ಕಾಲೇಕರ್ ಕಮಿಷನ್ನ ಅವರು ತಿಕ್ಕದಡಿಲಿ ಇಟ್ಕೊಂಡ್ಬಿಟ್ರು. ಅವರು ಯಾರು ಕಾಂಗ್ರೆಸ್ ತಿಕ್ಕದಡಿ ಒಂದು ಪರಿಸ್ಥಿತಿ. ಇವತ್ತು ರಾಹುಲ್ ಗಾಂಧಿಗೆ ಸ್ವಲ್ಪ ಜ್ಞಾನೋದಯ ಆಗಿದೆ ಅಂತಕ್ಕಂಥದ್ದು, ಆಲದ ಮರದ ಕೆಳಗೆ ಕೂತ್ಕ ಬೇಕು ಅಂತಕ್ಕಂಥದ್ದು ಅವರಿಗೆ ಮನವರಿಕೆ ಆಗಿದೆ. ಇದಕ್ಕೆ ಮುನ್ನೋಟನೇ ಕಾರಣ. ಏನು 1919 ಕತೆ ಹೇಳ್ತೀನಿ. ಜಸ್ಟಿಸ್ ರೋಹಿಣಿ ವರದಿ ತಯಾರು ಮಾಡೋಕ್ಕೆ ಕೊಟ್ಟರು ಹಿಂದುಳಿದು. ಅದು ವರ್ಣಿ ರಿಪೋರ್ಟ್ ಬಂದ ನಂತರ ಇವ್ರು ಕೈ ಹಾಕಿದ್ದು. ಅವ್ರ ಬ್ಯಾಕ್ಗ್ರೌಂಡ್ ಇಲ್ಲದೇ ಏನು ಕೆಲಸ ಮಾಡಲ್ಲ ಮೋದಿಯವರು. ಅರ್ಥ ಆಯ್ತಾ ಸರ್? ಅವರೆಲ್ಲ ಬಂದು ಇಡೀ ದೇಶ ಸರ್ವೆ ಮಾಡಿ ರಿಪೋರ್ಟ್ ತೊಗೊಂಡಾದ್ಮೇಲೆ ಇವರು ಕಾರ್ಯಪ್ರವೃತ್ತರಾಗಿ ಇವತ್ತು ಜಾತಿವಾರ ಜನಗಣತಿನ ಶುರು ಮಾಡಿದ್ದಾರೆ. ಅಂತಹ ಮಹಾನ್ ನಾಯಕರು, ಮಹಾನ್ ತೇಜಸ್ವಿ ಇವತ್ತು ನಮಗೆಲ್ಲ ಹಬ್ಬ.